ಬಂದೆ ಇನ್ನೊಂದು ಹಾಫ್ ಅನ್ ಅವರ್ ಆಗಿರ್ತೀನಿ ಆಯ್ತಾ. ಓಕೆ. ಸರಿ ಓಕೆ ಬರ್ತೀನಿ ಕಣೆ. ಅಪ್ಪ ನನ್ನ ಫ್ರೆಂಡಿಂದು ಬರ್ತಡೇ ಅದ, ಹೊರಗೊಂದು ಟಿವಿ ಜಲ್ದಿ 500 ರೂಪಾಯಿ ಕೊಡು. 500 ರೂಪಾಯಿ ಅಮ್ಮ? ಅಮ್ಮ 100 ರೂಪಾಯಿ ಆದಮ್ಮ. 100 ರೂಪಾಯಿ. 100 ರೂಪಾಯ? ಯಾವಾಗ ಕೇಳಿದ್ರು ಇಷ್ಟೇ. ಯಾವಾಗಿರ್ತಾವ ನಿಂತಲ್ಲಿ? ಇರೋದು 100 ರೂಪಾಯಿ ಇತ್ತಮ್ಮ. ಅಮ್ಮ ಇಲ್ಲೊಂದು 100 ರೂಪಾಯಿ ಆದ ತಗೋ. ಹೋಯ್ ಬಾ ಖುಷ್ ಇರ್ಲಿತಾ. ನಮ್ ದೋಸ್ತರ ಮುಂದೆ ಅಸಹ್ಯ ಮಾಡಿಬಿಡ್ತಿದ್ ನೋಡಪ್ಪ ನನ್ನ. ಹಾಯ್ ಮಧು. ಹ್ಯಾಪಿ ಬರ್ತ್ಡೇ ಮಧು. ಥ್ಯಾಂಕ್ ಯು ಚಂದ್ರಲಾ. ನಡಿ ಹೋಗಂಬ. ನನ್ನ ಬರ್ತಡೇ ನೀ ಪಾರ್ಟಿ ಕೊಡಿಸಿದ್ದಿ, ನಿನ್ ಬರ್ತಡೇ ನಾನು ಪಾರ್ಟಿ ಕೊಡಿಸ್ತೀನಿ. ಅಲ್ಲ ಚಂದ್ರಲಾ, ನೀನು ಇಷ್ಟೆಲ್ಲ ಖರ್ಚು ಮಾಡ್ತೀಯಾ, ಇಷ್ಟೆಲ್ಲ ಬ್ರ್ಯಾಂಡೆಡ್ ಡ್ರೆಸ್ ಹಾಕ್ತೀಯಾ, ನಿಮ್ಮ ಪಪ್ಪ ಏನಾದರೂ ಗೌರ್ಮೆಂಟ್ ಜಾಬ್ ಮಾಡ್ತಿದಾರಾ? ಅದೆಲ್ಲ ಗೊತ್ತಿಲ್ಲ. ಯಾವುದೋ ಪ್ರೈವೇಟ್ ಅಲ್ಲಿ ಜಾಬ್ ಮಾಡ್ತೀನಿ ಅಂತ ಹೇಳ್ತಿದ್ರು. ಅವೆಲ್ಲ ನಾ ಕೇಳಕ್ ಹೋಗಲ್ಲ. ನನ್ಗೆ ಕೇಳಿದಾಗೆಲ್ಲ ದುಡ್ಡು ಕೊಡ್ತಾರಲ್ಲ, ಸಾಕ್ ನನ್ಗೆ. ನಿಮ್ಮಪ್ಪ ಲಕ್ಷಾನುಗಟ್ಲೆ ಫೀಸ್ ಕಟ್ಟಿ ದೊಡ್ಡ ಕಾಲೇಜಿಗೆ ಹಚ್ಚಾರಂದ್ರೆ ದೊಡ್ಡ ಆಫೀಸರನೇ ಇದ್ದಾರಾಗ್ಯದ. ಇದು ತಗೋ ಕೂಲಿ, ತಗೋ ನಿನ್ ಕೂಲಿ 100 ರೂಪಾಯಿ. ಅಮ್ಮ ಬಹಳ ದೂರ್ಲಿಂದ ಹೊತ್ಕೊಂಡ್ ಬಂದಿನಮ್ಮ. ಇನ್ನೂ ಒಂದು 20 ರೂಪಾಯಿ ಹೆಚ್ಚಿಗೆ ಕೊಡ್ರಿ ತಾಯಿ. ನೀವು ಕೂಲಿಯವ್ರ ಹಣೆ ಬರನೇ ಇಷ್ಟು. ತನ್ನಿಂದ ಒಂದ್ ರೀತಿ, ತನತನ ಒಂದ್ ರೀತಿ. ತಗೋ ನಾ ಕೊಡೋದೇ 100 ರೂಪಾಯಿ. ಚಂದ್ರಲಾ, ಇವ್ರು ನಿಮ್ ಪಪ್ಪನಾ? ಚಂದ್ರಲಾ ಅಳ್ಬೇಡ, ನಿಮ್ ತಂದೆ ರಿಯಲ್ ಹೀರೋ. ಕ್ಷಮಿಸಿ ಸರ್, ನೀವು ಇವಳ ತಂದೆ ಅಂತ ಗೊತ್ತಿರ್ಲಿಲ್ಲ. ಸಾರಿ. ಇರ್ಲಮ್ಮ.